ಹಾಯ್ ನಮಸ್ಕಾರ, ನ್ಯೂಸ್ ಸೆನ್ಷನ್ಗೆ ಸ್ವಾಗತ. ನಾನು ಧನುಷ್ ಗೌಡ. ಇವತ್ತಿದ್ದೀವಿ ರಾಮನಗರದಲ್ಲಿ. ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಕೇಳೋಣ ಬನ್ನಿ. ಅವ್ರ ಬಗ್ಗೆ ಏನಿಲ್ಲ, ಆಗ್ಬೇಕಾಯ್ತು, ನಾವು ಅದನ್ನೇ ಬಳಸ್ತಾ ಇದ್ದೋ, ಅದು ಸರಿ. ಸರ್, ಈಗ ಬಿಡದಿಲಿ ಟೌನ್ಶಿಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ರೈತರು ಜಾಗ ಕೊಡಲ್ಲ ಅಂತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸ್ವಾಮಿ, ಹಾಲೆ ಎಷ್ಟೋ ಜನ ಕೊಟ್ಬಿಟ್ಟವ್ರೆ, ಒಳ್ಳೇದು ಫ್ಯಾಕ್ಟ್ರಿ ಕೊಟ್ಬಿಟ್ಟವ್ರೆಲ್ಲ. ಇನ್ನೆಲ್ಲ ಸ್ವಲ್ಪ ಅದೇ, ಅದು ಕೊಟ್ಟು ಬಾರಿ ಒಳ್ಳೇದು, ಯಾರಿಗೇನು ತೊಂದರೆ ಏನಿಲ್ಲ. ತೊಂದರೆನೇ ಶಿವಕುಮಾರ್ಗೆ ಬೆಲೆ. ಈಗ ನಡಿಗೆ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಅದು ಮಾಡಿಬಿಟ್ಟು ನಾಟಕ ಮಾಡಿಬಿಟ್ಟು ಮುಖ್ಯಮಂತ್ರಿ ಆಗೋದಲ್ಲ. ಅವ್ರು ಏನು ಮಾಡೋರು ಅದನ್ನ ಸಾಧನೆ ಮಾಡಿ ಮೇಕೆದಾಟು ತಂದರೆ ಅವನು ಶಿಲ್ಪಿ ಮಾಡಿ ಪೂಜಿಸ್ತಾರೆ ಜನಗಳು. ಅವರು ಎಲ್ಲ ಮಿನಿಸ್ಟ್ರಿಗಿಂತ ಅವ್ರದ್ದು ಗತ್ತಾಗಿದ್ರು. ಅವ್ರ ಮುಂದೆನೇ ಆಗ್ಬೇಕಾಗಿತ್ತು. ಮಾಡಿಸ್ಕೊಟ್ಟು ಮನೆ ಮಾಡಿಕೊಟ್ಟು ಮಾಡುತ್ತಿಲ್ಲಪ್ಪ, ಏನು ಇಲ್ಲಪ್ಪ. ಕಂಡು ಮನೇಲಿ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ನೋಡ್ಬೇಕು ಸಾಹೇಬರು. ಹೀಗೆ ಸಾಹೇಬರು ರೈತರ ಬಗ್ಗೆ ನೋಡ್ಬೇಕು. ಬಿಡದಿಲಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಜಾಗ ಕೊಡಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮಗು ಕಣ್ಣೀರು ಹಾಕೋದು ಸಹಜ. KRS ಮಾಡಿದಾಗ 108 ಹಳ್ಳಿ ಮುಳುಗೋದು. ಮತ್ತೆ ನನಗೆ ಡಿ ಕೆ ಶಿವಕುಮಾರ್ ಆಗಿರೋದು ತುಂಬ 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 ಸಂತೋಷ. ಚೀಫ್ ಮಿನಿಸ್ಟರ್ ಆಗಿರೋದು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಕಡೆ, ತುಂಬ ಸಂತೋಷ. ಏನು ಅಭಿವೃದ್ಧಿ ಆಗಬೇಕು ಮೇಡಮ್ ಈಗ ರಾಮನಗರದಲ್ಲಿ? ಇನ್ನು ಕನಕಪುರ ನಮ್ಮದು ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕಾಲೇಜೆಲ್ಲ ಕಟ್ಟಿಸ್ತಾರೆ ನೆಕ್ಸ್ಟು. ಶಿವಣ್ಣ ಇವತ್ತು ದೊಡ್ಡಹಳ್ಳಿಯಿಂದ ಬಂದು ರಾಮನಗರದಿಂದ ಬೆಂಗಳೂರಿಗೆ ಬಂದು ಕಿಂಗ್ ಮೇಕರ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಏನಿಲ್ಲ, ಆಗ್ಬೇಕಾಯ್ತು, ನಾವು ಅದನ್ನೇ ಬಳಸ್ತಾ ಇದ್ದೋ, ಅದು ಸರಿ. ಮುಖ್ಯಮಂತ್ರಿ ಅದು ಸರಿ. ಅವ್ರು ನೆಕ್ಸ್ಟ್ ಕನಕಪುರಕ್ಕೆ ಏನೇನು ಅಭಿವೃದ್ಧಿ ತರಬೇಕು ಅಂತ ಹೇಳ್ತಿದ್ರಿ ನೀವು? ನೋಡ, ಇನ್ನು ಏನೇನು ಮಾಡ್ತಾರೋ ನೋಡೋಣ, ಏನು ತರ್ತಾರೆ ನೋಡೋಣ, ಕಾಯ್ದು. ತಮ್ಮ ಹೆಸರು? ವೆಂಕಟೇಶ. ಸರ್, ಇವತ್ತು 25ನೇ CM ಆಗಿ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಅಭಿಪ್ರಾಯ ಏನು ಹೇಳ್ತೀರಿ ಸರ್? ನಮಗೆ ತುಂಬ ಸಂತೋಷ. ನಮ್ಮ ಮಕ್ಕಳಿಗರು 70 ವರ್ಷಕ್ಕೆ ಕೆಂಗಲ್ ಹನುಮಂತ ಆಗ್ಬಿಟ್ರೆ ಇವರೇನೆ ರಾಮನಗರ ತಾಲೂಕಿನಲ್ಲಿ ಆಗಿದ್ದು ಒಳ್ಳೇದು. ಒಳ್ಳೆ ಕೆಲಸ ಮುಂದೆ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ, ನಂಬಿಕೆ ಇದೆ. ಒಳ್ಳೇದು ಸರ್, ನೆಕ್ಸ್ಟ್ ಕನಕಪುರಕ್ಕೆ ಏನು ಅಭಿವೃದ್ಧಿ ತರಬೇಕು ಅಂತ ಹೇಳ್ತೀರಿ? ತರ್ಬೋದು, ಹೇಳಿದ್ಮೇಲೆ ಅವ್ರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಆಗಿದ್ದಾರೆ 25ನೇ CM ಆಗಿ. ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅವ್ರ ಬಗ್ಗೆ ನಮಗೆಲ್ಲ ಭಾರಿ ಖುಷಿ. ಅವರು ಮಾಡಿದ್ದು, ನಮ್ಮ ಕಷ್ಟ ಬಿದ್ದಿರೋದು, ಪ್ರತಿಯೊಂದು ಸುಖ ಎಲ್ಲ ನೋಡಿ ಯೋಚನೆ ಮಾಡಿ ಅಂಥ ಇದ್ರನ್ನೆಲ್ಲ ಮಾಡಿ ಅಂಥ ದಣಿಗೆ ಮುಖ್ಯಮಂತ್ರಿ ಕೊಡದೆ ಇನ್ಯಾರು ಕೊಟ್ಟರು? ಅವರೆಲ್ಲ ಹುಡುಕಿ ಎಲ್ಲ ಮಾಡವ್ರೆ. ಇವತ್ತು ಸಿದ್ದರಾಮಯ್ಯನ ಪಕ್ಕ ಅವರು ಮಾಡ್ಕೊಂಡಿರ್ತಾರೆ. ಸಿದ್ದರಾಮಯ್ಯ ಹೆಂಗೆ ಮಾಡೋರು ನೋಡ್ಕೊಂಡವ್ರೆ, ಅವ್ರ ಜೊತೆ ಮಾಡ್ಕೊಂಡಿರ್ತಾರೆ. ಅದೇ ಥರ ಭಾರಿ ಒಳ್ಳೆ. ಸರ್, ಈಗ ಬಿಡದಿಲಿ ಟೌನ್ಶಿಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ರೈತರು ಜಾಗ ಕೊಡಲ್ಲ ಅಂತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸ್ವಾಮಿ, ಹಾಲೆ ಎಷ್ಟೋ ಜನ ಕೊಟ್ಬಿಟ್ಟವ್ರೆ, ಒಳ್ಳೇದು ಫ್ಯಾಕ್ಟ್ರಿ ಕೊಟ್ಬಿಟ್ಟವ್ರೆಲ್ಲ. ಇನ್ನೆಲ್ಲ ಸ್ವಲ್ಪ ಅದೇ, ಅದು ಕೊಟ್ಟು ಬಾರಿ ಒಳ್ಳೇದು, ಯಾರಿಗೇನು ತೊಂದರೆ ಏನಿಲ್ಲ. ಮಾಡ್ತಾರೆ, ಪಕ್ಕ ಮಾಡ್ತಾರೆ. 70% ಎಲ್ಲ ಕೊಟ್ಟಿದ್ದಾರೆ. 30% ಇವ್ರು ಮಾತು ಕಟ್ಕೊಂಡು ಇಲ್ಲ ಅಂದರೆ ಗ್ಯಾರಂಟಿ ಮಾಡ್ತಾರೆ. ತಮ್ಮ ಹೆಸರು? ನಾಗೇಂದ್ರಯ್ಯ. ಈಗ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ಕನಕಪುರದಿಂದ ಬೆಂಗಳೂರಿಗೆ ಹೋಗಿ ಕಿಂಗ್ ಮೇಕರ್ ಆಗಿದ್ದಾರೆ ಅವರು. ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡು ಮಗು, ಎಲ್ಲ ಕಿಂಗ್ ಮೇಕರಾಗೆ ಬರ್ತಾರೆ. ಬಂದ ಮೇಲೆ ಜನಗಳು ಪ್ರಾಬ್ಲಮ್ ಏನಿದೆ ಅದನ್ನ ಮಾಡಬೇಕು, ರೈತರ ಕೆಲಸ ಮಾಡಬೇಕು. ನಿಮ್ಮಂಥ ಯೂತ್ಸ್ ಎಲ್ಲ ಎಜುಕೇಷನ್ ಮಾಡಿಕೊಂಡು ಲಕ್ಷಾಂತರ ಮಂದಿ ಅಪಾಯಿಂಟ್ಮೆಂಟ್ ಇಲ್ಲದೆ ಕುಂತಿದ್ದಾರೆ. ಇರೋ ವೇಕೆನ್ಸಿಗಳ ಫಿಲಪ್ ಮಾಡಬೇಕು. ಮತ್ತು 16 ವರ್ಷದಿಂದ ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾವ್ರೆ, ಬರೀ 400 ರೂಪಾಯಿ ಸಂಬಳಕ್ಕೆ ದಿನಗೂಲಿಯಾಗಿ. ಅವ್ರಿಗೆ 1.5 ಲಕ್ಷ ವೇಕೆನ್ಸಿ ಖಾಲಿ ಇದೆ, ಯಾಕೆ ತುಂಬಲಿಲ್ಲ ಇದುವರೆಗೂ? ಅದನ್ನೆಲ್ಲ ಗಮನಕ್ಕೆ ತಗೊಂಡು ಶಿವಕುಮಾರ್ ಇಂಥ ಕೆಲಸ ಎಲ್ಲ ಮಾಡಿದ್ರೆ ಇವ್ರಿಗೆ ಎಲ್ಲೂ ಇಲ್ಲದ ಹೆಸರು ಬರ್ತದೆ. ಅಂಥ ಕೆಲಸಗಳೆಲ್ಲ ಮಾಡಿದಾಗ ಇವ್ರಿಗೆ ದೊಡ್ಡ ಮೆರುಗು ಬರ್ತದೆ, ದೊಡ್ಡ ಹೆಸರು ಬರ್ತದೆ. ಭಗವಂತ ಅವ್ರಿಗೆ ಚೆನ್ನಾಗಿಟ್ಟವನೇ. ಇಂಥ ಯಾವುದೇ ಕೆಲಸ ಎಲ್ಲ ಮಾಡಬೇಕು. ಇಷ್ಟೇ ಕಣಪ್ಪ, ಇನ್ನೇನಿಲ್ಲ. ಬಡವ್ರ ಕೆಲಸ ಆಗಬೇಕು, ನಿಮ್ಮಂಥ ಯೂತ್ಸ್ಗೆ ಕೆಲಸ ಕೊಡಬೇಕು. ಎಲಿಜಿಬಿಲಿಟಿ ಇರೋರಿಗೆ. ಅಕಸ್ಮಾತ್ ಎಲಿಜಿಬಿಲಿಟಿ ಇಲ್ದಿದ್ರು ಯಾವ್ದಾರ ಈಗ ನೀವು ಕೆಲಸ ಮಾಡ್ತೀರಾ ಅಂಥವ್ರಿಗೊಂದು ಕೆಲಸ ಉದಿಸ್ಕೊಡ್ಬೇಕು. ರೈತರು ನೋಡಬೇಕು, ಬಡವ್ರು ನೋಡಬೇಕು. ಇಷ್ಟು ಕೆಲಸ ಅದು ಸುಧಾರಣೆ ಆಯ್ತದೆ ನೋಡಪ್ಪ. ಇಷ್ಟು ಮಾಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೋತೀವಿ. ಸರ್, ಈಗ ಬಿಡದಿಲಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಜಾಗ ಕೊಡಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮಗು, ಕಣ್ಣೀರು ಹಾಕೋದು ಸಹಜ. KRS ಮಾಡಿದಾಗ 108 ಹಳ್ಳಿ ಮುಳುಗೋದು. ಮತ್ತು ಒಂದು ಪ್ರಾಜೆಕ್ಟ್ ಮಾಡಿದಾಗ 100 ಹಳ್ಳಿ ಹೋಗವೆ. ಕೃಷ್ಣಾ ಮೇಲ್ದಂಡೆ ಮಾಡಿದಾಗ ಸುಮಾರು ಒಂದು 200 ಹಳ್ಳಿ ಹೋದವು. ಇದೆಲ್ಲ ಮಾಡಿದ್ರೆ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ. ಡಿ.ಕೆ ಮಾಡ್ತಾ ಇರೋದು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೋ ಆದರೆ ಡೆವಲಪ್ಮೆಂಟಾಗಿ ಏನೋ ಒಂದು ಕೆಲಸ ಮಾಡ್ಬೋದು, ಕಂಪ್ನಿ ಮಾಡ್ಬೋದು, ಇಲ್ಲ ಸೈಟ್ ಮಾಡ್ಬೋದು ಅಂತ ಏನು ಸಿಟಿ ಡೆವಲಪ್ಮೆಂಟ್ಗೆ ಏನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ.
ಮಾಡ್ತಾರೆ. ಇಂಥವೆಲ್ಲ ಮಾಡಿದಾಗ ಸಹಜ ಹೋಗೋದು ಅದು. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಂಪ್ರೂವ್ ಆಗುವಾಗ ಮಾಡಲಿ. ಈಗ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮಾಡುವ ಜಾಗ ಎಲ್ಲ ಇದ್ದತ್ತು, ಇರೋ ಜಾಗ ಅಕ್ವಿಜಿಷನ್ ಮಾಡ್ಕೋಬೇಕು. ಅಕ್ವಿಜಿಷನ್ ಮಾಡ್ಕೊಂಡು ಅವ್ರಿಗೆ 1:3 ಕೊಡ್ತಾರೆ ದುಡ್ಡು. ಅದರಲ್ಲಿ ಏನು ಲಾಸ್ ಆಗಲ್ಲ ಯಾರಿಗೂ. ಇವರು ಇನ್ನೂ 10 ವರ್ಷ 20 ವರ್ಷ ಮಾರಿದ್ರು ಅಷ್ಟು ದುಡ್ಡು ಬೆಲೆ ಬರಲ್ಲ. ಅಂಥದ್ದು ಅವಕಾಶ ಮಾಡಿಕೊಡ್ತಾರೆ. ಯಾಕೆ ಮಾಡಬಾರ್ದು? ಇನ್ನೊಂದು ಕಡೆ ಭೂಮಿ ಕೊಡ್ತಾರೆ ಬೇಕಾದರೆ, ಇದಾಯ್ತದೆ. ಒಂದು ಪ್ರಾಜೆಕ್ಟ್ ಅದಾಗ ಈಗ ಇದಾಯಿತು, ಯಾವುದೋ ಮಂಚಿನ ಬೆಲೆ ಆಯಿತು, ಆಗೋಯ್ತು. ಕಣವ ಮಾಡಿದ್ರು ಆಗೋಯ್ತು. KRS ಮಾಡಿದ್ರು ಅವಾಗೋಯ್ತು. ಒಂದು ಡೆವಲಪ್ಮೆಂಟ್ನ ಆಗಬೇಕಾದ್ರೆ ರೈತರ ಜಮೀನು ತಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ತಗೊಂಡು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಒಳ್ಳೆ ಕೆಲಸ ಅದು ಅಂತ ನಾನು ಭಾವನೆ ಹೇಳ್ತೀನಿ. ಎಷ್ಟೋ ಹುಡುಗರು ಕೆಲಸಗಳಿಂದ ಇದು ಮಾಡ್ತವೆ. ಮತ್ತು ಅತಿಥಿ ಶಿಕ್ಷಕರಾಗ 16 ವರ್ಷದಿಂದ ಮಾಡ್ತಾವ್ರೆ. ಅವ್ರಿಗೆ 1.5 ಲಕ್ಷ ವೇಕೆನ್ಸಿ ಇದೆ. ಯಾಕೆ ತಗೊಳ್ಳಲ್ಲ ಇವರು? ಕೆಲಸ ಇದೆ, 1.5 ಲಕ್ಷ ವೇಕೆನ್ಸಿ ಖಾಲಿ ಇದೆ. ಇವ್ರು ದುಡ್ಡು ಕೊಡಬೇಕಾಗ್ತದೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. ಯಾರ್ಯಾರಿಗೋ ಗ್ಯಾರಂಟಿಗಳು ಕೊಟ್ಬಿಟ್ಟು ನೀರು ಕೆಲಸ ಇಲ್ಲದೆ ತಿನ್ಕೊಂಡು ಉಣ್ಕೊಂಡು ತಿರುಗಾಡ್ಕೊಂಡು ಮಾಡ್ಕೊಂಡೆ ಉದ್ಯೋಗಿಗಳಿಗೆ ಕೆಲಸ ಕೊಡ್ದೇನೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಗ್ಯಾರಂಟಿ ತಿಂದು ಎಲ್ಲ ದುಡ್ಡೆಲ್ಲ ಲ್ಯಾಪ್ಸ್ ಆಯಿತು, ಅಧ್ವಾನ ಆಯಿತು. ಅದರಿಂದ ಏನೂ ಕೆಲಸ ಆಗಲ್ಲ. ಆ ಗ್ಯಾರಂಟಿ ಕೊಟ್ಟು ದುಡ್ಡಲ್ಲಿ ಸುಮಾರು ಒಂದು 25,000 ಜನಕ್ಕೆ ಕೆಲಸ ಕೊಡ್ಬೋದಾಗಿತ್ತು. ಅಷ್ಟು ಲಕ್ಷ ಕೋಟಿ ಸರ್ಕಾರ ದುಡ್ಡು ಲ್ಯಾಪ್ಸ್ ಆಯಿತು. ಕೊಡಬಾರ್ದು ಅದನ್ನ. ನಮ್ಗೆ ದುಡ್ಡು ಎಷ್ಟು ಕೊಟ್ಟರು ನಾವು ತಿಂದು ಹಾಳು ಮಾಡ್ತೀವಿ. ದುಡ್ದು ತಿನ್ನಬೇಕು, ಆ ದಾರಿ ತೋರಿಸ್ಬೇಕು ಸರ್ಕಾರ. ಕುಂತ್ಕೊಂಡು ತಿನ್ನಿ ಅಂತ ನಮ್ಗೆ ದುಡ್ಡು ಕೊಟ್ಬಿಟ್ರೆ ನಾವೆಲ್ಲ ಕುಂತ್ಕೊಂಡು ತಿಂತಾ ಇರ್ತೀವಿ, ನಾವು ದುಡಿಯೋದೇ ಇಲ್ಲಪ್ಪ. ಹಾಗೇನು ಮಾಡೋದು? ಯೂಸ್ಗೆಲ್ಲ ಕೆಲಸ ಏನು ಮಾಡಬೇಕು? ನಿಮ್ಮಂತ ಓದಿರೋರಿಗೆಲ್ಲ ಕೆಲಸ ಎಲ್ಲಿ ಸಿಗ್ತದೆ? ಅಂಥ ಯೋಜನೆಗಳು ತರಬೇಕು. ಅಂಥದ್ದು ತರೋ ಮಿನಿಸ್ಟ್ರುಗಳು ಕಡಿಮೆ. ಇವ್ರಿಗಾರು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಇಂಥದ್ದು ಮಾಡಲಿ ಅಂತ ನನ್ನ ಮನವಿಯಪ್ಪ. ಸರ್, ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಮೇಕೆದಾಟು ಯೋಜನೆ ತರ್ತಾರೆ ಹೆಂಗೆ ಸರ್ ಇವರು? ಮೇಕೆದಾಟು ಯೋಜನೆ ಶಿವಕುಮಾರ್ ತಂದ್ರೇ ಶಿವಕುಮಾರ್ಗೆ ಬೆಲೆ. ಈಗ ನಡಿಗೆ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಅದು ಮಾಡಿಬಿಟ್ಟು ನಾಟಕ ಮಾಡಿಬಿಟ್ಟು ಮುಖ್ಯಮಂತ್ರಿ ಆಗೋದಲ್ಲ. ಅವ್ರು ಏನು ಮಾಡೋರು ಅದನ್ನ ಸಾಧನೆ ಮಾಡಿ ಮೇಕೆದಾಟು ತಂದರೆ ಅವನ್ನ ಶಿಲ್ಪಿ ಮಾಡಿ ಪೂಜಿಸ್ತಾರೆ ಜನಗಳು. DK ಮೇಕೆದಾಟು ತರಲೇಬೇಕು, ಅದರಿಂದ ಏನಾರ ಆಗೋದು. ಮೇನು ಮೇಕೆದಾಟು ಮಾಡಲಿಲ್ಲ ಅಂದ್ರೆ ಬೆಂಗಳೂರು ನಾಳಕ್ಕೆ ಬೇಸಿಗೆ ಬಂತು ಅಂದ್ರೆ ಮಳೆಗಾಲ ನೀರು ಇರ್ತದೆ ಅಷ್ಟೇ, ಕುಡಿಯೋಕೆ ನೀರೇ ಇರಲ್ಲ. ಅದು ಮಾಡ್ಬೇಕು ಮೇನ್, ಅದೇ ಮೇನ್ ಹೆಸರು. ಸರ್, ಈಗ ತಮಿಳುನಾಡಲ್ಲೂ ಕಾಂಗ್ರೆಸ್ ಮತ್ತು TVK ಎರಡು ಮೈತ್ರಿ ಆಗಿದೆ. ಇದರಿಂದ ಏನಾದ್ರು ಉಪಯೋಗ ಆಗುತ್ತಾ ಸರ್ ಮೇಕೆದಾಟು ಡ್ಯಾಮ್ ಕಟ್ಟಕ್ಕೆ? ಅಲ್ಲಿ ತಮಿಳುನಾಡಲ್ಲಿ ಕಾಂಗ್ರೆಸ್ ಇರೋದು ಮೈನಾರಿಟಿ, ಒಂದು 2-3 ಪೋಸ್ಟ್ ಅವೆ. ಅವರಿಂದ ನಮ್ಗೇನು ಸಹಾಯ ಆಗಲ್ಲ. ನಾವೇ ಬ್ರೇವಾಗಿ ನಿಂತ್ಕೊಂಡು ಮಾಡಬೇಕೆ ಹೊರತು ತಮಿಳುನಾಡಿನ ಕಾಂಗ್ರೆಸ್ನವರು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಮೆಜಾರಿಟಿ ಜಾಸ್ತಿ ಅವ್ರದ್ದೇ, ADMK ಅವ್ರದ್ದು, DMK ಅವ್ರದ್ದು. ಇಲ್ಲಿ 3-4 ಜನ ಇದ್ರು ಸಪೋರ್ಟ್ ಮಾಡಿದ್ರೆ ಅವ್ರನ್ನ ಬಿಡ್ತಾರಾ? ಅವ್ರನ್ನತ್ತ ಒಂದು ಕಡೆ ಬಿಡಬೇಕು. ನಾವು ಕಾಂಗ್ರೆಸ್ನಲ್ಲಿ ಇವರು ಬ್ರೇವಾಗಿ ನಿಂತ್ಕೊಂಡು ಇವ್ರನ್ನ ಇಟ್ಕೊಂಡು, ಯಾರನ್ನ ರಾಹುಲ್ ಗಾಂಧಿ ಅವರು ಇಟ್ಕೊಂಡು ಅಲ್ಲಿ ಫೈಟ್ ಮಾಡಿ ಮೇಕೆದಾಟ ಮಾಡಿಸ್ಬೇಕು. ತಮಿಳ್ನಾಡಿನವ್ರು ಅಂದ್ಕೊಂಡು ಆಗಲ್ಲ. ಅವರು ಹಿಂದೆಗಡೆ ಹೇಳ್ತಾರೆ ಸುಮ್ಮನೆ, ಮುಂದೆಗಡೆ ನಮ್ಗೆ ಒಪಿನಿಯನ್ ಇಲ್ಲ ಅಂದ್ಬಿಡ್ತಾರೆ. ಆವಾಗ ಡ್ಯಾಮು ಅದಕ್ಕೆ ಅವ್ರು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ನಾವೇ ಸ್ವಂತ ಶಿವಕುಮಾರ್ ಹೆಂಗೆ ಹೋರಾಡಿದ್ರು ಅದೇ ರೀತಿಯಲ್ಲಿ ಹೋರಾಡಿದ್ರೆ ಮಾತ್ರ ಸಾಧ್ಯ. ನಮ್ಗೆ 3 ತಿಂಗಳಿಂದ ಪಿಂಚಣಿ ಕಾಸೆ ಬಂದಿಲ್ಲ. 3 ತಿಂಗಳು ಪಿಂಚಣಿ ಕಾಸು ಬಂದಿಲ್ಲ. ಗೃಹಲಕ್ಷ್ಮಿ ನಾವು ದುಡ್ಡು ಬಂತಾ? ಬರ್ತದಪ್ಪ. ಅನ್ನ ಬಗ್ಗೆ ಕೊಡ್ತಾರಾ? ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಏನಂತೀರಿ ಅವ್ರಿಗೆ? ಒಳ್ಳೇದಾಗ್ಲಿ ಕಣಪ್ಪ, ಒಳ್ಳೇದಾಗ್ಲಿ. 3 ತಿಂಗಳಿಂದ ಪಿಂಚಣಿ ಕಾಸು ಬಂದಿಲ್ಲ, ಇರಕ್ ಮನೆ ಇಲ್ಲ. ಪಿಂಚಿನ ದುಡ್ಡೇ ಬಂದಿಲ್ಲ. ಆಲೇನೇನು 2 ಸತಿ ಪೋಸ್ಟ್ ಇಲ್ಲಿಗೆ ಈಗ ಕಟ್ಟಿದ್ರೆ 3 ತಿಂಗಳು ಪೋಸ್ಟಿಗೆ ದುಡ್ಡು ಕಟ್ಟಿದ್ದೀನಿ. 3 ಸತಿನೂ ಬಂದಿಲ್ಲ. ಸಿದ್ದರಾಮಯ್ಯಿಂದ ಮಾತ್ರ ಬರ್ತದೆ. ಆ ಸತಿ 4 ತಿಂಗಳದ್ದು, ಈಗ 4 ತಿಂಗಳದ್ದು ಬಂದದೆ. ದುಡ್ಡು ಬರಗಂಟ ಕೊಡಲ್ಲ ಅಂತಾರೆ. ಪಿಂಚಿನ ದುಡ್ಡು ಬರಗಂಟ ಕೊಡಲ್ಲ. ಆಲೆ 3 ತಿಂಗಳು ದುಡ್ಡು ಬರಲಿಲ್ಲ. ಪಿಂಚಿನ ದುಡ್ಡು ಬರಗಂಟ ನಾವು ಕೊಡಲ್ಲ ಅಂತ ವಾದ ಮಾಡ್ತಾರೆ. ಈಗ ತಿಂಗಳ ಎಷ್ಟು ಬರ್ತಿದ್ದು ಪಿಂಚಣಿ ದುಡ್ಡು ನಿಮಗೆ? 800, ಬರೀ 800. ಎಲ್ಕ 1,000, 1,100. ಎಂಕಿ ತಗೊಳ್ಳೋರ್ಗೆಲ್ಲ 1,000 ಬರ್ತದೆ. ಇರೋರ್ಗೆಲ್ಲ ಇಲ್ದದವ್ರಿಗೆ ಗಂಡೀರು ಇವ್ರಿಗೆಲ್ಲ ಕೊಡ್ತಾರೆ. ನಾವು ಗಂಡಸತ್ ಮುಂಡೆರು. ನಮ್ಗೆ ಯಾರು ಗೆಲ್ಬೇಕು, ನಾವು ತಿನ್ಬೇಕು. ನನ್ಗೆ ಯಾರು ದಾಸ ಇಲ್ಲ. ನಾನು ಒಬ್ಳಿ ಅದೇ ಹೇಳ್ತಾ ಇರೋದು. ಪಿಂಚಣಿ ದುಡ್ಡು ಬರಲ್ಲ ನಮ್ಗೆ. 1,200. ನಾವು ಗಂಡಸತ್ ಮುಂಡೆಗೆ ಬರೀ ಹೆಣ್ಮಕ್ಳು ಇರೋರಿಗೆ, ಗಂಡನ ಇರೋರಿಗೆ ಜಮೀನು ಆಸ್ತಿ ಮನೆ ಏನಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ 800 ರೂಪಾಯಿ.
ನಾವು ಅದೇ- ಬಾಡಿಗೆ ಮನೆ ಇದ್ದೀನಿ. ನನ್ಗೆ ಯಾರು ದಿಕ್ಕು ಬಂದು ಬಳಗೆ ಯಾರು ಇಲ್ಲ. ನಾನು ಹಂಗೆ ಇರ್ಬೇಕು, ಕೂಲಿ ಮಾಡ್ಬೇಕು, ಬಾಡಿಗೆ ಕಟ್ಟಬೇಕು, ಪೋಸ್ಟ್ ಕಟ್ಟಬೇಕು. ಪಿಂಚಿನ ದುಡ್ಡು 3 ತಿಂಗಳು ಪಿಂಚಿನ ದುಡ್ಡು ಬಂದೇ ಇಲ್ಲ ನನಗೆ. ಮತ್ತೆ ಸುಳ್ಳು ಹೇಳ್ಬಾರ್ದು. ಸಿದ್ದರಾಮಯ್ಯ ಬರ್ತದೆ ಮತ್ತೆ ಅದ್ ಬರಗಂಟ ಪಿಂಚಿನ ದುಡ್ಡು ಕೊಡಲ್ಲ ಅಂತಾರೆ. ನಮ್ ಬಾಡಿಗೆ ಮನೆ ನನಗೆ ಬಂದಂಗೂ ಕೊಟ್ಟಿಲ್ವಲ್ಲ 3 ತಿಂಗಳಿಂದ ನಮಗೆ. ಅದ್ ಬಂದಂಗೂ ಕೊಟ್ಟಿಲ್ಲಪ್ಪ ಪಿಂಚಿನ ಕಾಸು. ಯಾಕೆ ಬರೋದು ಇವಾಗ ಬರ್ತಾ ಇಲ್ಲ. ಇವಾಗ ನಮ್ಗೆ ಯಾರು ದಾತ್ರಪ್ಪ, ನಾವು ಜೈಬೇಕು ನೋಡಪ್ಪ. ಇಲ್ಲಿ ಈಗ ಹೋಯ್ತಾ ಇದ್ದೀವಿ ಜೈಕೊಂಡು, ಅನ್ನೂ ಇಲ್ಲ ಏನೂ ಇಲ್ಲ ನೋಡಿ. ಕೂಲಿ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಮನೆಗೆ. ನಮ್ಗೆ ಯಾರು ದಿಕ್ಕು, ಯಾರು ಗೆಲ್ಕೊಂಡು ನಾವು ಕಷ್ಟ ಬಿಟ್ಟು ಪೋಸ್ಟ್ ಕಟ್ಟಬೇಕು ಮಾಡಬೇಕು. ಅದನ್ನು ಕೊಡಲ್ಲ. ಪೋಸ್ಟ್ ಕಟ್ಕೋಣ ಅಂದ್ರೆ ಮಡಿಕೊ ತಿನ್ಲಿ ಬಾ. ಈ ಸತಿ ಮೋದಿ ಆಗಕ್ಕೆ ನೀವು ಏನ್ ಕೆಲಸ ಮಾಡ್ತೀರಿ ತಮ್ಮ? ಆರಂಭ ಆರಂಭ ಕುಳಿ ಕಳೆ ಪಳೆ ಹಿಂಗೆ ಹೋಗೋದು. ನಮ್ಗೆ ಯಾರಪ್ಪ ಬಾಡಿಗೆ ಕಟ್ಟಬೇಕು ತಿಂಗಳಾಯ್ತೆ. ನನಗೆ ಕೇಳ್ತಾರೆ ಮನೆ ಬಾಕ್ಳಿಗೆ ಮನೆ ಅದ, ನನ್ಗೆ ಯಾರು ದಿಕ್ಕವ್ರ ಮಕ್ಳವ್ರ, ಗಂಡು ಮಕ್ಳಿದೆ ಯಾರು ಇಲ್ಲ. ನಮಗೂ ಇಲ್ಲ ಕಣೇಳೋ, ನಮಗೂ ಅದೇ. ಮಾಡೋರು ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಹೇಳ್ತೀರಿ ಈಗ? ಹಾ? ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಸಿಎಂ ಆಗಿದ್ದಾರೆ, ಹಾ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮಂತ ಕೂಲಿ ನಮಗೆ ಏನಾರು ಅನುಕೂಲ ಮಾಡ್ಕೊಳಕ್ಕೆ ಏನ್ ಹೇಳ್ತೀರಿ? ಅಯ್ಯೋ ಮಾಡ್ತಾವ್ರ. ಅವಾಗಿಂದ ನಮ್ಗೆ ಏನು ಇಲ್ಲ ನೋಡಿ. ಮನೆ ಇಲ್ಲ, ತಲೆ ಇಲ್ಲ. ಕಂಡವ್ರ ಮನೇಲಿ ಹೋಗಿ ಬಿತ್ಕೋಬೇಕು. ನಮ್ಗೆ ಭಯ. ಏನ್ ಮಾಡ್ಬಿಟ್ಟಾರೋ ಈಚ್ ಮನೆ ಕಕ್ಕೆ ನಮ್ಗೆ ಭಯ. ಮನೆ ಇಲ್ಲ, ಏನಿಲ್ಲ. ಯಾರು ಗೆಲ್ಕೋಣ ನಮ್ಮ ಕಷ್ಟ ಸಿಕ್ಕೋಣ. ಈ ಕಡೆ ನಮ್ಮಂತ ಬಡವ್ರ ಬಗ್ರಿಗೆ ಮನೆ ಇಲ್ದವ್ರಿಗೆ ಏನೋ ಸೈಟ್ ಮಾಡಿಸ್ಕೊಟ್ಟು ಮನೆ ಮಾಡ್ಕೊಟ್ಟು ಮಾಡಕ್ಕಿಲ್ಲಂದ್ರಪ್ಪ. ಏನು ಇಲ್ಲಪ್ಪ. ಕಂಡೋರ್ ಮನೇಲಿ ಬಾಡಿಗೆ ಕಟ್ಕೊಳ್ಬೇಕು. ಕೂಲಿ ಮಾಡಿದ್ರಂತೂ ಇದಿರಿಲ್ಲ. ಇದ್ರು ಇದಾರ ಬರ್ತದೆ ಜೀವನಕ್ಕೆ ಅಂದ್ರೆ 3 ತಿಂಗಳಿಂದ ಇದು ಇಲ್ಲ. ಇರೋರ್ದೇ ಜಾಸ್ತಿ. ನಮಗೆ ನಮ್ಮಂತವ್ರು ಯಾರು ನೋಡಲ್ಲ. ಅವರಲ್ಲ ಅಂತವ್ರೆ ದುಡ್ಡು ತಗೊಂಡು ದಿಮ್ಮಾಕ್ ಮಾಡ್ತಾರೆ. ನಮ್ಮಂತವ್ರು ಯಾರು ನೋಡೋದೇ ಇಲ್ಲ. ನೋಡಲ್ಲ ಬಿಡು. ನಮ್ಗೆ ಯಾರು ನೋಡಲ್ಲ ಕಣಜ್ಜಿ. ಕೂಲಿ ಮಾಡಬೇಕು ನಾವು. ಅಲ್ಲಿ ತಿಂಗಳು ಆಯ್ತಾ ಬಂದ್ಬಿಡ್ತಾರೆ ಮನೆ ಬಾಗಿಲಿಗೆ. ಮಾಡ್ತೀವಿ, ಮಾಡೋದಿಲ್ಲ ಅಂತೀವ, ಮಾಡ್ತೀವಿ. ನಮ್ಮ ಮನೆ ಇಲ್ಲ, ದಿಕ್ಕಿಲ್ಲ ನೋಡಿ. ಹೋಗಿ ಬೇಸ್ಕೊತೀವಿ. ಅವ್ರ್ ಬೇರೆ ಅಲ್ಲ, ಇವ್ರ್ ಬೇರೆ ಅಲ್ಲ, ಎಲ್ಲ ಒಂದೇ. ಒಟ್ಟಿನಲ್ಲಿ ಯಾರು ಚೆನ್ನಾಗಿರ್ಬೇಕು ನಮ್ಗೆ. ಹೇಳಿ ಸರ್. ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಸರ್, ಈಗ 20ನೇ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅವರು ಆಗಿರೋದು ತುಂಬ ಒಳ್ಳೆಯದಾಯಿತು. ಹಾಗೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಲಿ, ಒಳ್ಳೆಯ ಕೆಲಸಗಳು ಮಾಡಲಿ. ಅವರು ನಮಗೂ ಸಂತೋಷ. ಅವರು ನಮ್ಮ ಕನಕಪುರ ಇದರಿಂದ ಆಗಿರೋದ್ರಿಂದ ಸಂತೋಷ. ನೆಕ್ಸ್ಟ್ ಕನಕಪುರಕ್ಕೆ ಏನೇ ಅಭಿವೃದ್ಧಿ ತರಬೇಕಂತಿದ್ದೀರಿ ಸರ್? ಹಾಂ, ಆಗಲಿ. ನಮ್ಮ ಕನಕಪುರ ಅಭಿವೃದ್ಧಿ ಆಗಲಿ. ಅವರು ಏನೇನು ಅವರು ಕನಕಪುರಕ್ಕೆ ಮಾಡುವಂಥ ಕೆಲಸಗಳು ಮಾಡಲಿ. ಅವರ ಅಭಿವೃದ್ಧಿಗಳು ಮಾಡಲಿ, ಜನಗಳಿಗೆ ಆಶೀರ್ವಾದ ಮಾಡಲಿ, ಜನರ ಆಶೀರ್ವಾದ ಮಾಡಲಿ. ಸರ್, ಈಗ ಬಿಜೆಪಿ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಮೇಕೆದಾಟುಗೆ ತುಂಬ ಹೋರಾಟ ಮಾಡಿದ್ರು. ಈಗ ಅವರೇ ಸಿಎಂ ಆಗಿದ್ದಾರೆ. ಈಗ ಏನು ಮಾಡ್ಬೋದು ಸರ್ ಅವರು? ಮಾಡಲಿ, ಅವರು ಮುಂದುವರಿಸಲಿ, ಕಟ್ಟಲಿ. ಕನ್ನಡ ನಮ್ಮ ಮೇಕೆದಾಟು ಡ್ಯಾಮ್ ಕಟ್ಟಿ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕನಕಪುರದಿಂದ ಬೆಂಗಳೂರಿಗೆ ಹೋಗಿ ಕಿಂಗ್ ಮೇಕರ್ ಆಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನೋ ಚೆನ್ನಾಗಿರ್ಲಿ ಕಣಪ್ಪ. ನಮ್ಮ ಕಡೆ ಮುಂದೆ ಅವರು ಬಡವರಿಗೆ ಕೊಟ್ಟವ್ರೆ. ಚೆನ್ನಾಗಿರ್ಲಿ. ನಮ್ಮ ಹೆಸರು ಯಜಮಾನ್ರೆ? ಕೆಂಪರಾಜು ಅಂತ. ಇವತ್ತು ದೊಡ್ಡಹಳ್ಳಿ ಊರಿಂದ ಬೆಂಗಳೂರಿಗೆ ಹೋಗಿ ಕಿಂಗ್ ಮೇಕರ್ ಆಗಿರುವ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಳ್ಳೇದಾಗಿರೋದು ನಮ್ಮ ಒಕ್ಕಲಿಗ ಅದು ಒಳ್ಳೇದು. ಅವ್ರಾಗ್ಲಿ ಅಂತ ನಾವು ಬಯಸ್ತಾ ಇದ್ದೋ. ಗೌಡ್ರಲ್ಲಿ ಆಗಿರೋದು ಒಳ್ಳೇದು. ಆಗಿರೋದು ಒಳ್ಳೇದವ್ರು. ಅವ್ರನ್ನೇ ನಾವು ಹಾರೈಸ್ತಾ ಇದ್ದೋ. ಆಗ್ಲಿ ಅಂತ. ಗೌಡ್ರು ಯಾರು ಅಲ್ಲಿ ಈಗ ಆಗಿದ್ರು. ಅವರು ಅರ್ಧ ದಿವಸ ಆಯ್ತು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಅವತ್ತಿಂದ ಹೋರಾಡ್ತಾ ಇದ್ದು. ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಎಲ್ಲ ಸಂತೋಷ ನಮ್ಗೆ. ಈಗ ರೈತರಿಗೆ ಅನುಕೂಲ ಮಾಡ್ಕೋಬೇಕು ನಿಮ್ಗೆ. ನಮ್ಗೆಲ್ಲ ಏನೇನು ನೀರಾವರಿ ಅನುಕೂಲ ಅವರು ಅಧಿಕಾರಕ್ಕೆ ವಹಿಸ್ಕೊಂಡಿಟ್ಕೆ ಬಸ್ ಪಾಸ್ ಫ್ರೀ ಹುಡುಗರಿಗೆ. ಅಲ್ಲ, ನಮ್ಗೆ ನೀರಾವರಿ ಮಾಡ್ಕೊಡ್ಬೇಕು ಅಷ್ಟೇ. ಪಾಸ್ ಫ್ರೀ ಅವ್ರಿಗೆ, ಬಸ್ ಫ್ರೀ ಪಾಸ್. ವ್ಯವಸಾಯ ಮಾಡೋರು ನಾವು ಹೋದವ್ರಿಗೆ ನೀರಾವರಿ ಮಾಡ್ಕೊಟ್ರೆ ಅದಕ್ಕೆ ರೈತರಿಗೆ ಒಳ್ಳೇದು. ನೀರಾವರಿ ಮಾಡ್ಲಿ ಅಂತ ಕೇಳ್ತಾ ಇದ್ವಿ ನಾವು. ಎಲ್ಲ ನೀರಾವರಿ ಮಾಡ್ಬೇಕು, ತುಂಬಾ ಅನುಕೂಲ ಆಯ್ತದೆ. ಈಗ ಒಳಗೊಳಗೆ ನೀರ್ ಬಿಟ್ರೆ ತಗೊಂಡೈತವ್ರೆ. ಅದ್ರಲ್ಲೇ ಒಂದು ಹಾಲ್ ಮಡಗ್ಬಿಟ್ಟು ನಮ್ಗೆ ನೀರ ಒಳಗೆ ಬಿಟ್ಕೊಟ್ರೆ ಒಳ್ಳೇದಾಯ್ತು. ನಮ್ಮ ಹೆಸರು ಗಿರಿಗೌಡ. ಸರ್, ಇವತ್ತು 25ನೇ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಡಿ ಕೆ ಸಾಹೇಬರು ಎಲ್ಲ ಮಿನಿಸ್ಟ್ರಿಗಿಂತ ಅವ್ರದ್ದು ಗತ್ತಾಗಿದ್ರು. ಅವ್ರು ಮುಂದೆನೇ ಆಗಬೇಕಾಗಿತ್ತು. ಏನು ಅನಾನುಕೂಲದಿಂದ ಡಿ ಕೆ ಸಾಹೇಬರು ಆಗಲಿಲ್ಲ. ಇವಾಗ ಸರ್ಕಾರ
ಹೈಕಮಾಂಡ್ರು ಹೇಳಿ ಎಲ್ಲ ಹೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, CM ಮಾಡಿದ್ದಾರೆ. ನಮಗೆ ಭಾರಿ ಸಂತೋಷ. ಅವರು ಮಾಡಲಿ, ಎಲ್ಲರೂ CM ಮಾಡಿದ್ದಾರೆ, ಅವರು ಅಷ್ಟೇ CM ಮಾಡಲಿ. ಅವರು ಒಂದು ಗತ್ತಾಗ ಅವರೇ ಒಂದು CMಗೆ ಒಂದು ಲಾಯಕ್ಕು, ಒಂದು CMಗೆ ಅವರು ಲಾಯಕ್ಕು. ಎಲ್ಲಿ ಬೇಕಾದ್ರೂ ಡೆಲ್ಲಿಲಾಗಲಿ ಯಾವ ದೇಶದಲ್ಲಾಗಲಿ ಕೆಚ್ಚಾಗಿ ಅವ್ರು ಮಾತಾಡ್ತಾರೆ. ಒಂದು ಅಧಿಕಾರ ಅವ್ರಿಗೆ ಕೆಚ್ಚದೆ, ಅವ್ರು ಮಾಡೋದು ಒಳ್ಳೇದು, ತಪ್ಪು ಅಂತ ನಾವು ಹೇಳಲ್ಲ. ಅವ್ರು CM ಮಾಡೋದು ಒಳ್ಳೇದು, ಎಲ್ಲ ಜನಗಳಿಗೆಲ್ಲ ಸಂತೋಷ. ಅವ್ರ ಕೈಲಾದದ್ದು ಏನೋ ಮಾಡ್ತಾರೆ. ಇವಾಗ ಮಕ್ಕಳಿಗೆಲ್ಲ ಬಸ್ ಪಾಸ್ ಫ್ರೀ ಕೊಟ್ಟಿದ್ದಾರೆ, ಒಳ್ಳೇದು, ಸಂತೋಷ. ಮೇಕೆದಾಟದ ಮಾಡ್ತಾರೆ. ಇನ್ನೂ ಒಂದು ಏನು ಮಾಡಬೇಕು ಅಂದರೆ ರೈತರ ಬಗ್ಗೆ ಹೊಸಿ ನೋಡಬೇಕು, ರೈತರ ಬಗ್ಗೆ ಸ್ವಲ್ಪ ಕಾಳಜಿ ನೋಡಬೇಕು ಸಾಹೇಬರು. DK ಸಾಹೇಬರು ರೈತರ ಬಗ್ಗೆ ನೋಡಬೇಕು. ರೈತರ ಬಗ್ಗೆ ಅವ್ರು ಸ್ವಲ್ಪ ಕಾಣಬೇಕು. ಇದೇ ಕಾಂಗ್ರೆಸ್ ಪಕ್ಷದವರು ನಮ್ಮ ಬಂಗಾರಪ್ಪ ಇದ್ದಾಗ ಕರೆಂಟ್ ಫ್ರೀ ಕೊಟ್ಟರು. ತೋಟಗಳಿಗೆ ನಾವು ಮೀಟ್ರ್ ತೆಗೆಸ್ಬಿಟ್ರು, ಮೀಟ್ರೆಲ್ಲ ಹಾಕುವಾಗಿಲ್ಲ, ಮೀಟ್ರೆಲ್ಲ ಕಿಸಾಕಿದ್ರು. ವ್ಯವಸಾಯಕ್ಕೆ ಫ್ರೀ ಕರೆಂಟ್ ಕೊಟ್ಟರು ಬಂಗಾರಪ್ಪ ಅವರು. ಆ ರೀತಿ DK ಸಾಹೇಬರು ಇವರು ಒಂದು ರೈತರಿಗೆ ಒಂದು ದಾರಿ ಮಾಡಿಕೊಟ್ಟು CM ಆಗಿರೋದು ಭಾರಿ ಸಂತೋಷ, ಒಳ್ಳೆಯದು. ನಾನು ಅವ್ರ ತಾವು ಕೋಡಳ್ಳಿ, ಸಾತ್ನೂರು, ಆಮೇಲೆ ಮುನಿಯಪ್ಪನ ಕಲ್ಗುಡ್ಡೆ ಅವ್ರ ತಾವೆಲ್ಲ ನಾನು ಕೆಲಸ ಮಾಡಿದವನು ಹಿಂದೆ. ಅವ್ರ ತಾವು ಇದ್ದವನು, ಒಳ್ಳೆ ಗುಣ ಇದೆ, ಒಳ್ಳೆಯ ಸಂಸ್ಕೃತಿ ಇದೆ. ಕೆಂಪೇಗೌಡರು ಅವ್ರ ತಂದೆಯೂ ಭಾರಿ ಒಳ್ಳೆಯವರು, ನಮ್ಮ ಸ್ನೇಹಿತರೆ ಅವರು. ಗೌರಮ್ಮ ತಾಯಿನೂ ಅವ್ರ ಕೈಲಿ ಊಟ ಮಾಡಿದ್ದೀವಿ, ಅವರು ಒಳ್ಳೆಯವರೇ. ಅವ್ರಿಗೂ DKಗೂ ಹಿಂದೆ ಭಾರಿ ತೊಂದರೆ ಕೊಟ್ಟಿದ್ದಾರೆ, ಕನಕಪುರದಲ್ಲಿ ಭಾರಿ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ. ಇವಾಗ ನಮಗೆ ಸಂತೋಷ ಆಯಿತು, CM ಆಗಿದ್ದಾರೆ, ಸಂತೋಷ. ನಾವು ಏನು ಕೇಳೋದು ಏನಂದರೆ ಎಲ್ಲ ಜನಗಳನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಎಲ್ಲ ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು, ಎಲ್ಲ ಜನಗಳನ್ನ ಕಾಪಾಡ್ಕೋಬೇಕು. ರೈತರುಗಳ ಬಗ್ಗೆ ಕರುಣೆ ತೋರಿಸ್ಬೇಕು. 24 ಗಂಟೆ ಬಿಸಿಲಲ್ಲಿ ರೈತರುಗಳು ಒಣಗ್ತಾರೆ, ಕೆಲಸ ಮಾಡ್ತಾರೆ. ರೈತರು ಗೆದ್ರೆ ನಮಗೆ ಹೊಟ್ಟೆಗೆ ಊಟ, ರೈತರು ಗೆದ್ರೆ ಹೊಟ್ಟೆಗೆ ಊಟ ಇಲ್ಲ. ರೈತರು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ಇಷ್ಟು ಹೇಳ್ಬೋದು. ನೋಡಿದ್ರಲ್ಲ ರಾಮನಗರ ಜನತೆ DK ಶಿವಕುಮಾರ್ ಅವ್ರನ್ನ ಹೆಂಗೆ ಬರ್ಮಾಡ್ಕೊಂಡ್ರು ಮತ್ತೆ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ. ಕ್ಯಾಮ್ರಾಮ್ಯಾನ್ ಅರ್ಬಾಜ್ ಜೊತೆ ಧನುಷ್ ಗೌಡ, ನ್ಯೂಸ್ ಜಂಕ್ಷನ್, ಬೆಂಗಳೂರು.